ಹಾಯ್ ಹೆಲೋ. ನಾನು ನಿಮ್ಮ ಪ್ರೀತಿಯ ಶಾಲಿನಿ ಸಿರ್ಸಿಂದ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಮೊನ್ನೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ನನಗೆ ಸುಮಾರು ಜನ ನನ್ನ ವಿಡಿಯೋನ ನೋಡಿದ್ದೀರ. ನಾನು ಫಾಲೋ ಮಾಡಲಿಲ್ಲ, ಬಟ್ ಶೇರ್ ಮಾಡಲಿಲ್ಲ, ಲೈಕ್ ಮಾಡಲಿಲ್ಲ, ಪರವಾಗಿಲ್ಲ, ಬಟ್ ನೋಡಿದ್ದೀರಲ್ವ. ಸೊ ಅದೇ ಖುಷಿ ಇದೆ ನನಗೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಜನ ನೋಡ್ತಾರೆ ಹೇಳಿ. ಒಬ್ಬರು ನೋಡ್ಬೋದು ಅಥವಾ ಒಂದಿಬ್ಬರು ನೋಡ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ 21 ವ್ಯೂಸ್ ಆಗಿದೆ. ನನಗೆ ಖುಷಿ ಇದೆ. ನನಗೆ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕಾಗಿ. ನಂಗೆ ಲೈಕ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನೋಡಿದ್ದೀರಲ್ವ ಅದೇ ಖುಷಿ ನನಗೆ. ಆ್ಯಕ್ಚುಲಿ ನನಗೆ ನಿನ್ನೆ ಸಂಡೇ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ನನಗೆ ರಜೆ ಇದ್ದ ಕಾರಣದಿಂದ ನಾನು ಊರಿಗೆ ಹೋಗಿದ್ದೆ. ಸೊ ಅದಕ್ಕಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇವತ್ತು ವಿಡಿಯೋ ಮಾಡ್ತಾಯಿದ್ದೇನೆ. ಇವತ್ತು ನಾನು ವರ್ಕ್ ಪ್ಲೇಸಿಂದನೇ ನಾನು ವಿಡಿಯೋ ಮಾಡ್ತಾ ಇರೋದು. ಎಂತ ಅಂತೇಳಿದರೆ, ನಿಮ್ಗೆ ವಿಡಿಯೋ ನಾನು ಫುಲ್ ಶೇರ್ ಮಾಡ್ತಾನೆ. ನಾನು ಎಲ್ಲಿ ವರ್ಕ್ ಮಾಡ್ತಿರೋದು, ಏನು ಮಾಡ್ತಿರೋದು, ಎಲ್ಲಿ ವರ್ಕ್ ಮಾಡ್ತಿರೋದು, ಯಾವ ವರ್ಕನ್ನು ಮಾಡ್ತಿರೋದು ಎಲ್ಲದನ್ನು ನಾನು ಶೇರ್ ಮಾಡ್ತೆ ಒಂದು ದಿವಸ. ಇವತ್ತು ನಾನು ವರ್ಕ್ ಪ್ಲೇಸಿಂದನೇ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದು. ಸೊ ನಾನೇನು ಹೇಳ್ತೇನೆ ಅಂತೇಳಿದ್ರೆ, ನಂದು ಡೈಲಿ ವ್ಲಾಗ್ಸ್ ಇರುತ್ತೆ, ಡೈಲಿ ರೂಟೀನ್ ಇರುತ್ತೆ. ಬಟ್ ಡೈಲಿ ಒಂದೇ ರೀತಿ ಇರೋದಿಲ್ಲ. ನನ್ನ ವಿಡಿಯೋಗಳು ಬೇರೆ ಬೇರೆ ರೀತಿ ಇರುತ್ತೆ. ಒಂದೇ ರೀತಿ ಆಗಲಿಕ್ಕೆ ಆಗೋದಿಲ್ಲ. ಸೊ ಬೇರೆ ಬೇರೆ ರೀತಿ, ಎಲ್ಲ ರೀತಿಯಲ್ಲೂ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಸೊ ಎಂತ ಹೇಳಿದರೆ, ಸಿಂಪಲ್ ಮತ್ತು ನಿಮಗೆ ಉಪಯೋಗ ಆಗೋಂಥ ವಿಷಯಗಳ ಬಗ್ಗೆನೇ ನಾನು ಯಾವಾಗಲೂ ಶೇರ್ ಮಾಡ್ತಾ ಇರ್ತೇನೆ. ಇದಕ್ಕೆ ಅಂತ ಹೇಳಿದರೆ, ನಿಮ್ಮ ಸುಂದರವಾದ ಲೈಫಲ್ಲಿ ನಂದು ಸ್ವಲ್ಪ ನಿಮಗೆ ಪಾಸಿಟಿವಿಟಿ ಇರಲಿ ನಿಮ್ಮ ಲೈಫಲ್ಲಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮ್ಮ ಸುಂದರವಾದ ಲೈಫಿಗೆ. ಸೊ ನಾನು ಎಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಲೈಫಲ್ಲಿ ಯಾವತ್ತೂ ಸ್ಲೋ ಹೋದ್ರೂ ಅಡ್ಡಿಲ್ಲ, ನಿಧಾನ ಹೋದ್ರೂ ಅಡ್ಡಿಲ್ಲ. ಸೊ ಏನಂತ ಹೇಳಿದರೆ, ನಿಲ್ಲಬಾರ್ದು ಯಾವತ್ತೂ ಜೀವನದಲ್ಲಿ. ನಿಲ್ಲಕ್ಕೆ ಹೋಗೋಕ್ಕಾಗ ಎಂತ ಅಂತ ಹೇಳಿದರೆ, ಸೊ ನಾವು ನಿಂತಾಗಿದೆ ಅಂತ ಹೇಳಿದರೆ, ಸೊ ಅಲ್ಲಿ ನಾವು ಪ್ರಯತ್ನ ಪಟ್ಟಿದಷ್ಟು ಕೆಳಗೆ ಹೋಗಿಬಿಡ್ತದೆ. ಅದಕ್ಕಾಗಿ ಸೊ ಯಾವತ್ತೂ ನಿಲ್ಲಲಿಕ್ಕೆ ಹೋಗಬಾರ್ದು. ಸೋತ್ರೂ ಪರವಾಗಿಲ್ಲ, ಬಟ್ ನಿಲ್ಲಬಾರ್ದು. ಯಾವತ್ತೂ ಲೈಫಲ್ಲಿ ಪ್ರಯತ್ನನ ಪಡ್ತಾನೆ ಇರಬೇಕು ಯಾವಾಗಲೂ. ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು. ಅಂದರೆ ಅವರೇನೋ ನಮ್ಗೆ ಮಾಡಿಕೊಡ್ತಾರೆ ಅಥವಾ ಇನ್ಯಾರೋ ಬಂದು ನಮಗೇನೋ ಹೆಲ್ಪ್ ಮಾಡ್ತಾರೆ ಅಂಥೇಳಿ ಯಾವತ್ತೂ ಡಿಪೆಂಡೆಂಟ್ ಆಗಿರಬಾರ್ದು. ಸೊ ಇಂಡಿಪೆಂಡೆಂಟ್ ಆಗಿರಬೇಕು ಯಾವಾಗಲೂ. ಸೊ ಕೆಲವರು ನಿಮ್ಮ ಸಹಪಾಠಿಗಳಿರ್ಬೋದು, ನಿಮ್ಮ ಸ್ನೇಹಿತರೇ ಇರ್ಬೋದು, ಏನೋ ಒಂದು ದಿವಸ ಹೆಲ್ಪ್ ಮಾಡ್ಬೋದು, 2 ದಿವಸ ಹೆಲ್ಪ್ ಮಾಡ್ಬೋದು, ಬಟ್ 3ನೇ ದಿವಸ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಅಷ್ಟೇ, ನಿಮಗೆ ಅಪ್ಪ ಅಮ್ಮ ಬಿಟ್ಟರೆ ಯಾರೂ ಬರೋದಿಲ್ಲ. ಸೊ ನಾನು ಹೇಳೋದಿಷ್ಟೇ. ಸೊ ಯಾರನ್ನು ನಂಬ್ಕೊಂಡು ಕೂತ್ಕೊಳ್ಳೋ ಬದಲು ಅಥವಾ ಯಾರನ್ನು ಇದು ಮಾಡ್ಕೊಳ್ಳೋ ಬದಲು, ಸೊ ನಿಮ್ಮನ್ನು ನೀವು ನಂಬ್ಕೊಂಡು ಹೋದರೆ ನಿಮ್ಮ ಜೀವನ ಎಷ್ಟು ಸಾಧಾರಣ ಆಗಿರುತ್ತೆ, ಎಷ್ಟು ಸುಂದರವಾಗಿರ್ತದೆ ಅಂತೇಳಿದರೆ, ನಾನು ಒಂದು 3 ಇಯರ್ಸಿಂದ ನನ್ನ ಜೀವನ ನಾನು ಅನುಭವಿಸ್ತಾ ಇದ್ದೇನೆ. ಸೊ ನನಗೋಸ್ಕರ ನಾನು ಏನು ಬೇಕೋ ಮಾಡ್ಕೊಳ್ತಾ ಇದ್ದೇನೆ. ಸೊ ನನ್ನ ಮನೆಗೋಸ್ಕರ ಏನು ಬೇಕೋ ನಾನು ಮಾಡ್ಕೊಳ್ತಾ ಇದ್ದೇನೆ. ಸೊ ನನ್ನ ವರ್ಕ್ ಅಂದರೆ ತುಂಬ ಇಷ್ಟ. ಸೊ ನನ್ನ ವರ್ಕನ್ನು ನಾನು ತುಂಬ ಇಷ್ಟಪಡ್ತೇನೆ. ಬಟ್ ನನ್ನ ಬಿಗ್ ವರ್ಕ್ ಏನಲ್ಲ, ಸ್ಮಾಲ್, ಅಂದರೆ ದೊಡ್ಡ ದೊಡ್ಡ ಕಂಪ್ನಿ ಹಾಗೇನಿಲ್ಲ, ಒಂದು ಸಣ್ಣ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಂಗೆ ತುಂಬ ಇಷ್ಟ. ಯಾಕಂದರೆ ನನಗೆ ಈ ವರ್ಕ್ ನನಗೆ ಜೀವನನೇ ಕೊಟ್ಟಿದೆ. ಸಣ್ಣ ವರ್ಕ್ ಆದರೂ ನಾನು ಇಡೀ ಲೈಫಿಗೆ ಜೀವನನೇ ಕೊಟ್ಟಿದ್ದೆ ಈ ವರ್ಕ್. ಒಂದು 3 ಇಯರ್ಸಿಂದನೂ ನಾನು ಇಲ್ಲೇ ವರ್ಕ್ ಮಾಡ್ತಾ ಇರೋದು. ಸೊ ನನಗೆ ನನ್ನ ವರ್ಕ್ ಅಂತ ಹೇಳಿದರೆ ತುಂಬ ಇಷ್ಟ. ಸೊ ನಾನು ಅದನ್ನೇ ಹೇಳೋದು. ಎಂತ ಅಂತ ಹೇಳಿದರೆ, ಸೊ ನಿಮ್ಮ ಲೈಫ್ ಹೇಗೆ ಇಷ್ಟನೋ ನೀವು ಹಾಗೆ ಜೀವಿಸೋದನ್ನು ಕಲಿಬೇಕು. ಸೊ ಇನ್ಯಾರೋ ಬೈಕ್ ತೊಗೊಂಡಿದ್ದಾರೆ, ಇನ್ಯಾರೋ ಕಾರ್ ತೊಗೊಂಡಿದ್ದಾರೆ, ಇನ್ಯಾರೋ ಮನೆ ಮಾಡಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಬೇಜಾರು ಪಡುವಂಥ ನೆಸೆಸಿಟಿನೇ ಇಲ್ಲ. ಸೊ ನಮ್ಮ ಜೀವನ ದೇವ್ರು ನಮಗೇನು ಕೊಟ್ಟಿದ್ದಾನೆ ಅಂತ ಇದೆ ಅಲ್ವಾ, ಅದನ್ನು ನಾವು ಯಾವಾಗಲೂ ಜೀವಿಸೋದನ್ನು ಕಲಿಯಬೇಕು. ಇಡೀ ದಿವಸನೂ ಚಿಲ್ಲಾಗಿರ್ಬೇಕು ಯಾವಾಗಲೂ. ಸೊ ಬೇಜಾರು ಮಾಡ್ಕೊಂಡು ಕೊಡೋದು ಇರುತ್ತೆ, ಬೇಜಾರನೇ ಇರುತ್ತೆ. ಒಂದು ದಿವಸ ಖುಷಿ ಇರುತ್ತೆ, ಒಂದು ದಿವಸ ಬೇಜಾರು ಇರುತ್ತೆ, ಒಂದು ದಿವಸ ದುಃಖ ಇರುತ್ತೆ, ಎಲ್ಲ ಇರ್ತದೆ. ಬಟ್ ಅದು ಯಾವುದನ್ನು ಬಂದರೂ ನಾವು ಫೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಂತಕ್ಕೆ ಅಂತೇಳಿದರೆ ನಾವು ಮನುಷ್ಯರು. ಸೊ ಎಲ್ಲದನ್ನು ಫೇಸ್ ಮಾಡ್ಕೊಂಡು ಹೋಗಲೇಬೇಕಾಗಿರ್ತದೆ. ಬಟ್ ನಿಲ್ಲಬೇಡಿ ಜೀವನದಲ್ಲಿ, ಯಾವತ್ತೂ ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಬಿಟ್ಟರೆ, ಸೊ ಯಾವತ್ತೂ ನಿಲ್ಲಲಿಕ್ಕೆ ನಾವು ಹೋಗಲೇಬಾರ್ದು. ಸೊ ಎಷ್ಟೋ ಕಷ್ಟಗಳು ಬರ್ತಾ ಇರುತ್ತೆ, ಎಷ್ಟೋ
ಖುಷಿಗಳು ಬರ್ತಾ ಇರುತ್ತೆ. ಸೊ ಎಲ್ಲದನ್ನು ಎಂಜಾಯ್ ಮಾಡ್ಕೊಳ್ತಾನೆ ಹೋಗ್ತಾ ಇರಬೇಕು. ಆ್ಯಂಡ್ ಯಾವತ್ತೂ ಫ್ಯಾಮಿಲಿನ ಕೈ ಬಿಡಬೇಡಿ. ನಿಮ್ಮ ಅಪ್ಪ ಅಮ್ಮನ ಯಾವತ್ತೂ ಕೈ ಬಿಡಲಿಕ್ಕೆ ಹೋಗಬೇಡಿ. ಸೊ ನೀವಿಬ್ಬರೇ ಇದ್ದರೂ ಅಷ್ಟೇ, ಅಥವಾ ನಿನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದ್ರೂ ಅಷ್ಟೇ, ಯಾವತ್ತೂ ಕೈ ಬಿಡ್ಲಿಕ್ಕೆ ಹೋಗಬೇಡಿ. ಸೊ ಜೀವನನ ಅವ್ರ ಜೊತೆಗೆ ಸುಂದರವಾಗಿ ಲೈಫನ್ನು ಲೀಡ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಮತ್ತೊಂದೇನು ಅಂತ ಹೇಳಿದರೆ, ಸೊ ಇವಾಗ ಮದುವೆ ವಿಷಯ ಸಿಕ್ಕಾಬಿಟ್ರೆ ಇದಾಗ್ತದೆ. ಕೆಲವೊಂದು ಹುಡುಗಿರಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಇವಾಗ. ಸೊ ಅದಕ್ಕೆ ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ಸೊ ಅಪ್ಪ ಅಮ್ಮನಿಗೆ ಏಜ್ ಆಗ್ತದೆ ಅಂತೇಳಿ ಮದುವೆ ಆಗ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಏಜ್ ಆಗ್ತದೆ ಅಂತೇಳಿ ಮದುವೆ ಆಗ್ಲಿಕ್ಕೆ ಹೋಗಬೇಡಿ. ಅಕ್ಕಪಕ್ಕದ ಮನೆಯವ್ರು ಫೋರ್ಸ್ ಮಾಡ್ತಿದ್ದಾರೆ ಅಂತೇಳಿ ಮದುವೆ ಆಗ್ಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ ಆಯ್ಕೆಗಳು ಯಾವತ್ತೂ ಸರಿಯಾಗಿರಬೇಕು. ಸೊ ಯಾರೋ ಏನೋ ಹೇಳ್ತಾರೆ ಅಂತೇಳಿ ನೀವು ಮದುವೆ ಆದರೆ ಅಂತ ಹೇಳಿದರೆ, ಸೊ ಆ ಇನ್ನೊಬ್ಬ ಹೇಳಿದ್ದವರು ಯಾವತ್ತೂ ಜೀವನ ಮಾಡಲಿಕ್ಕೆ ಬರೋದಿಲ್ಲ. ನಿಮ್ಮ ಜೀವನ ಹಾಳಾಯಿತು ಅಂತೇಳಿದರೆ ಮಾತಾಡೋರು ಅವರೇ ಆಗಿರ್ತಾರೆ. ಸೊ ನಾನು ಹೇಳೋದೇನು ಅಂತೇಳಿದರೆ, ನಿಮಗಿಷ್ಟ ಇದ್ದರೆ ಮಾತ್ರ ಆ ವ್ಯಕ್ತಿ ಅಥವಾ ಅವಳು ಅಥವಾ ಅವನು ಇಷ್ಟ ಆಗಿದರೆ ಮಾತ್ರ ನೀವು ಅವ್ರನ್ನ ಮದುವೆ ಆಗಿ. ಇಲ್ಲ ಅಂತ ಹೇಳಿದರೆ ಕಷ್ಟಪಟ್ಕೊಂಡು ಜೀವನ ನಡೆಸಲಿಕ್ಕೆ ಯಾವತ್ತೂ ಹೋಗಬೇಡಿ. ಜೀವನದಲ್ಲಿ ಒಂದು ಕಷ್ಟ ಆದರೂ ಪರವಾಗಿಲ್ಲ, ನೆಮ್ಮದಿಯಾದ ಜೀವನ ಇರಬೇಕು ಅಂತೇಳಿ ನಾನು ಹೇಳ್ತೇನೆ. ಸೊ ನೆಮ್ಮದಿಯಾಗಿರಿ. ಸೊ ಲೈಫನ್ನು ಯಾವಾಗಲೂ ಆ ನೆಮ್ಮದಿಯಿಂದ ತೊಗೊಂಡೋಗಿ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಸೊ ಇನ್ನಷ್ಟು ಭಾಳ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ನಿಮಗಿಷ್ಟ ಆಯಿತು ಅಂತ ಹೇಳಿದರೆ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಸೊ ಇಷ್ಟೇ ಹೇಳೋದು. ಸೊ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಲವ್ ಯು. ಬಾಯ್ ಬಾಯ್.